करौ सीता पतिः पातु हृदयं जामदग्न्यजत् मद्यं पातु करद्वंसी नाम्बिं जाम्बवदाश्रयः। ॐ नमो भगवते रामचन्द्राय। ॐ नमो भगवते रामचन्द्राय। ॐ नमो भगवते ರಾಮಚಂದ್ರಾಯ. ಹರೇ ಕೃಷ್ಣ. ಈ ರೀತಿಯಲ್ಲಿ ದಶರಥ ಮಹಾರಾಜ ಪುತ್ರ ಶೋಕದಿಂದನೇ ನಿನ್ನ ಸಾವು ಖಚಿತ ಎಂದು ಶ್ರವಣಕುಮಾರರ ತಂದೆ ತಾಯಿಗಳು ತನಗೆ ಹೇಳಿದ ವಿಷಯವನ್ನು ಕೌಸಲ್ಯ ಎದುರಿಗೆ ಹೇಳ್ತಾನೆ. ಅದೇ ರೀತಿ ದುಃಖ ತಪ್ತನಾಗಿ ಅವನು ಮತ್ತೆ ಕೈಕೇಯಿಯ ಹತ್ರ ಬಂದು ತುಂಬ ರೀತಿಯಲ್ಲಿ ಅವನನ್ನು ಬೇಡಿಕೊಳ್ತಾನೆ. ರಾಮನನ್ನು ಕಾಡಿಗೆ ಕಳುಹಿಸುವುದು ಬೇಡ ಎನ್ನುವುದರ ಬಗ್ಗೆ ಯಾವ ಕಾರಣದಲ್ಲೂ ಕೈಕೇಯಿ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಕಾಲಿಗೆ ಬಿದ್ದು ದಶರಥ ಕೇಳ್ತೀನಿ ಅಂದ್ರೂ ಕೈಕೇಯಿ ತನ್ನ ನಿರ್ಧಾರವನ್ನು ಬದಲಿಸುವುದೇ ಇಲ್ಲ. ಇಂಥ ಸಂದರ್ಭದಲ್ಲೇ ಕೈಕೇಯಿ ರಾಮನನ್ನು ಬರಲು ಹೇಳ್ತಾಳೆ ಅವಳ ಅಂತಃಪುರಕ್ಕೆ. ಶ್ರೀರಾಮ ಬರ್ತಾ ಇರ್ತಾನೆ ದಾರಿನಲ್ಲಿ ಕೈಕೇಯಿಯ ಅರಮನೆಗೆ. ದಾರಿಯಲ್ಲಿ ನಾಳಿನ ಒಂದು ಪಟ್ಟಾಭಿಷೇಕದ ಒಂದು ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿರುವುದನ್ನು ನೋಡ್ತಾ ಇರ್ತಾನೆ. ಎಲ್ಲ ಮಂಗಳದ ಕುಂಭಗಳು ಎಲ್ಲ ರೆಡಿಯಾಗ್ತಾ ಇರುತ್ತೆ. ಹೂವಿನ ಮಾಲೆಗಳನ್ನು ಏರ್ಪಡಿಸ್ತಿರ್ತಾರೆ. ದೊಡ್ಡ ದೊಡ್ಡ ಹೋಮ ಕುಂಡಗಳನ್ನು ನಿರ್ಮಿಸ್ತಾ ಇರ್ತಾರೆ. ಎಲ್ಲರೂ ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ. ಎಲ್ಲರ ಮುಖದಲ್ಲೂ ಸಂತೋಷ ಕಾಣ್ತಾ ಇರ್ತದೆ. ಅದನ್ನೆಲ್ಲ ನೋಡ್ತಾ ಶ್ರೀರಾಮ ತುಂಬ ಮಂದಸ್ಮಿತನಾಗಿ ಕೈಕೇಯಿಯ ಅರಮನೆ ಹತ್ರ ಬರ್ತಿರ್ತಾನೆ. ಬಂದು ನೋಡ್ತಾನೆ ನೆಲದಲ್ಲಿ ಬಿದ್ದಿರುವ ತನ್ನ ತಂದೆ ದಶರಥ ಮಹಾರಾಜ, ವಿಲಕ್ಷಣ ರೀತಿಯಲ್ಲಿ ಕೂತಿರುವಂಥ ಕೈಕೇಯಿ. ಇವ್ರನ್ನೆಲ್ಲ ನೋಡಿ ರಾಮ ಏನಾಯಿತು ಏನು ಅಂತ ಕೇಳ್ತಾನೆ. ಕೈಕೇಯಿಯನ್ನೇ ಕೇಳ್ತಾನೆ, ಏನಾಯಿತು ಚಿಕ್ಕಮ್ಮ ಏನಾಯಿತು ಅನ್ನುವ ರೀತಿಯಲ್ಲಿ ಕೈಕೇಯಿ ಹೇಳ್ತಾಳೆ, ನಾನು ದಶರಥನ ಹತ್ರ 2 ವರಗಳನ್ನು ಕೇಳುವಂಥ ಒಂದು ಅವಕಾಶ ಇತ್ತು. ಇಷ್ಟು ದೀರ್ಘಕಾಲದ ನಂತರ ನಾನಿವತ್ತು ಕೇಳಿದ್ದೀನಿ ಅದನ್ನು. ಏನು ಅಂತಂದರೆ ನನ್ನ ಭರತ ಇಲ್ಲಿ ರಾಜನಾಗಬೇಕು ಮತ್ತು ನೀನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಅನ್ನುವ ಒಂದು ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದು. ಅದನ್ನು ಕೇಳಿ ನಿನ್ನ ತಂದೆ ಈ ಸ್ಥಿತಿಯಲ್ಲಿ ಬಂದಿದ್ದಾರೆ ಅನ್ನೋದನ್ನು ಹೇಳ್ತಾನೆ. ಹೇಗೆ ಮಂದಸ್ಮಿತನಾಗಿ ಶ್ರೀರಾಮಚಂದ್ರ ದಾರಿಯಲ್ಲಿ ಬಂದಿದ್ದನೋ ಅದೇ ಮಂದಸ್ಮಿತ ಅವನ ಮುಖದಲ್ಲಿ ಈಗಲೂ ಇರುತ್ತೆ. ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಭಾವೋದ್ವೇಗಗಳಾಗಲಿ ಯಾವುದೂ ಅವನ ಮುಖದಲ್ಲಿ ಕಾಣೋದಿಲ್ಲ. ಅದೇ ಮಂದಸ್ಮಿತನಾಗಿ ಹೇಳ್ತಾನೆ ಶ್ರೀರಾಮಚಂದ್ರ ಕೈಕೇಯಿಗೆ, ಅದಕ್ಕೆ ಇಷ್ಟೊಂದು ಯಾಕೆ ದುಃಖ ಪಡಬೇಕು, ಯಾಕೆ ಇಷ್ಟು ಚಿಂತೆ ಮಾಡಬೇಕು, ನೀವು ಸುಮ್ಮನೆ ಈ ವರವನ್ನು ಕೇಳಿ ವ್ಯರ್ಥ ಮಾಡಿಕೊಂಡ್ರಿ, ಅದನ್ನು ಹಾಗೆ ಇಟ್ಕೊಳ್ಬೋದಿತ್ತು, ಸುಮ್ಮನೆ ಹಾಗೇ ಹೇಳಿದರೆ ಸಾಕಾಗಿತ್ತು, ನಾನು ಖಂಡಿತವಾಗಲೂ ಅದನ್ನು ಪಾಲಿಸ್ತಿದ್ದೆ, ನಾನು ತುಂಬ ಸಂತೋಷದಿಂದ ಈ ಒಂದು ನಿರ್ಧಾರವನ್ನು ಗೌರವಿಸ್ತೇನೆ, ಆ ರೀತಿಯಲ್ಲೇ ನಾನು ನಡೆದುಕೊಳ್ತೀನಿ ಅಂತ ಅವನು ಕೈಕೇಯಿಗೆ ಮಾತನ್ನು ಕೊಡ್ತಾನೆ. ಹೇಗೆ ಬಂದಿದ್ದನೋ ಅದೇ ಮಂದಸ್ಮಿತನಾಗಿ ಅವನು ಆ ಅರಮನೆಯಿಂದ ಹೊರಗೆ ಬಂದು ರಾಣಿ ಕೌಸಲ್ಯ ಅರಮನೆಗೆ ಅವನು ಬರ್ತಾನೆ. ಅಲ್ಲಿ ಕೌಸಲ್ಯಗೆ ಈಗಾಗಲೇ ವಿಷಯ ತಿಳಿದಿದ್ದು ಅವಳು ತುಂಬ ದುಃಖದಿಂದ ವಿಲಪಿಸುತ್ತಿರುತ್ತಾಳೆ. ಶ್ರೀರಾಮಚಂದ್ರ ಅವಳ ಬಳಿಗೆ ಬಂದು ಹೇಗೆ ಪಟ್ಟಾಭಿಷೇಕ್ತನಾಗ್ತೀನಿ, ನಾನು ಈ ಜವಾಬ್ದಾರಿಯನ್ನು ನಡೆಸಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡಿದ್ನೋ ಅದೇ ಒಂದು ಸ್ಥಿತಿಯಲ್ಲಿ ಈಗ ಮತ್ತೆ ಕೇಳ್ಕೊಳ್ತಾ ಇದ್ದಾನೆ. ತನ್ನ ತಂದೆ ತನಗೆ ವಿಧಿಸಿದ 14 ವರ್ಷಗಳ ವನವಾಸವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ. ಕೇವಲ ಕೆಲ ಗಂಟೆಗಳ ವ್ಯತ್ಯಾಸದಲ್ಲಿ ಈ ಸ್ಥಿತಿ ಬಂದಿದೆ. ಕೌಸಲ್ಯ ಆವಾಗ ಯಾವ ರೀತಿ ಇದ್ಲು, ಎಷ್ಟು ದಾನ ಧರ್ಮಗಳನ್ನ ನಡೆಸಿದ್ಲು, ಯಾಕೆ ಈ ರೀತಿ ನಡೀತು. ವಿಶ್ವಾಮಿತ್ರರು ಈ ಒಂದು ಪಟ್ಟಾಭಿಷೇಕದ ಸಮಯದಲ್ಲಿ ಮುಂಚೆ ಕಂಕಣವನ್ನು ಕಟ್ತಾರೆ ಕೈಗೆ. ಆಗ ಅವರು ಮುಹೂರ್ತವನ್ನು ಖಂಡಿತ ನೋಡಿರ್ತಾರಲ್ಲ, ಯಾಕೆ ಆ ಮುಹೂರ್ತ ನೋಡಿದ ಸಮಯ ಸಂದರ್ಭ ಸರಿಯಾಗಿದ್ದರೆ ಇದು ನಡಿಲೇಬೇಕಿತ್ತು, ಯಾಕೆ ಈ ರೀತಿ ವಿಘ್ನ ಉಂಟಾಯಿತು ಅಂತ ಕೌಸಲ್ಯ ಯೋಚನೆ ಮಾಡ್ತಾರೆ. ಇದಕ್ಕೆ ಕೆಲವು ಆಚಾರ್ಯರು ಹೇಳ್ತಾರೆ, ವಿಶ್ವಾಮಿತ್ರರು ತುಂಬ ಸರಿಯಾದ ಮುಹೂರ್ತವನ್ನು ನೋಡಿನೇ ರಾಮನಿಗೆ ಕಂಕಣವನ್ನು ಕಟ್ಟಲಿಕ್ಕೆ ಅಂತ ಬಂದಿರ್ತಾರೆ. ಆದರೆ ರಾಮನ ಒಂದು ಹಸ್ತವನ್ನು ಅವರು ನೋಡ್ತಾ ಅಷ್ಟೊಂದು ಸಾಮಾನ್ಯ ಮನುಷ್ಯರ
ಕೈಗಳಲ್ಲಿ ಇರದಂಥ ವಿಶೇಷವಾದ ಲಕ್ಷಣ ರಾಮನ ಹಸ್ತದಲ್ಲಿರುತ್ತೆ. ಆ ಹಸ್ತದ ಒಂದು ಸೌಂದರ್ಯವನ್ನು ಅವರು ನೋಡ್ತಾ ನೋಡ್ತಾ ಆ ಮುಹೂರ್ತ ತಪ್ಪಿ ಹೋಗ್ಬಿಟ್ಟಿರುತ್ತೆ. ಆ ಮುಹೂರ್ತದಲ್ಲಿ ಅವರು ಕಟ್ಟಿರೋದಿಲ್ಲ ರಾಮನ ಕೈಗೆ ಕಂಕಣವನ್ನು. ಆ ರೀತಿ ನಡೆದು ಹೋಗ್ಬಿಟ್ಟಿರುತ್ತೆ. ಅದು ಕೌಸಲ್ಯಗೆ ಗೊತ್ತಿರೋದಿಲ್ಲ. ಇದನ್ನು ಆಚಾರ್ಯರು ಹೇಳ್ತಾರೆ ಈ ರೀತಿ. ಕೌಸಲ್ಯ ತುಂಬ ರೀತಿಯಲ್ಲಿ ದುಃಖಿಸ್ತಾಳೆ. ನೀನು ಪಿತೃವಾಕ್ಯ ಹೇಗೆ ಪರಿಪಾಲಕನೋ ಹಾಗೆ ನೀನು ಮಾತೃವಾಕ್ಯ ಪರಿಪಾಲಕನೂ ಆಗಲೇಬೇಕಾಗಿದೆ. ನೀನು ಧರ್ಮಿಷ್ಠ ಅಲ್ವಾ, ನೀನು ನನ್ನ ಮಾತಿಗೂ ಬೆಲೆ ಕೊಡಬೇಕು. ತಂದೆಗಿಂತ ಯಾವಾಗಲೂ ತಾಯಿಯ ಮಾತಿಗೆ ಹೆಚ್ಚಿನ ಮನ್ನಣೆ. ಯಾವಾಗಲೂ ಅದು ಶ್ಲೋಕದಲ್ಲೂ ಹೇಳ್ತಾರಲ್ಲ, ಫಸ್ಟು ಮಾತೃದೇವೋಭವ ಪಿತೃದೇವೋಭವ, ಫಸ್ಟ್ ಬರೋದೇ ಯಾವಾಗಲೂ ಮಾತೃಸ್ಥಾನನೇ ಮೊದಲು ಬರುವಂಥದ್ದು. ಆ ರೀತಿ ನೀನು ನನ್ನ ಮಾತಿಗೆ ಮನ್ನಣೆ ಕೊಡಲೇಬೇಕು ರಾಮ, ನೀನು ಹೋಗಬಾರ್ದು ವನವಾಸಕ್ಕೆ ಅಂತ ಕೌಸಲ್ಯ ಕೇಳ್ಕೊಳ್ತಾಳೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ನಿನಗೆ ಪುತ್ರನಿಗಿಂತ ಹೆಚ್ಚಾಗಿ ನಿನ್ನ ಪತಿಯ ಮಾತು ಉಳಿಯುವಂಥದ್ದು ಹೆಚ್ಚು ಪ್ರಾಮುಖ್ಯತೆ ನೀನು ಕೊಡಬೇಕಾಗಿರುವಂಥದ್ದು. ಆದ್ದರಿಂದ ದಶರಥನ ಮಾತನ್ನು ಮುಖ್ಯವಾಗಿ ನೀನು ತೆಗೆದುಕೊಳ್ಳೇಬೇಕು ಅಂತ ತಾಯಿಗೆ ಅವನು ಬುದ್ಧಿವಾದವನ್ನು ಹೇಳ್ತಾನೆ. ಆ ರೀತಿ ಅವನು ಕೌಸಲ್ಯ ದೇವಿಯ ಜೊತೆ ಮಾತಾಡ್ತಿರುವಾಗ ಲಕ್ಷ್ಮಣ ಅಲ್ಲಿಗೆ ಬರ್ತಾನೆ. ಅವನಿಗೂ ಈಗಾಗಲೇ ವಿಷಯಗಳು ಗೊತ್ತಾಗಿರುತ್ತೆ. ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ನೀನು ವನವಾಸಕ್ಕೆ ಹೋಗುವುದು ಅಗತ್ಯವೇ ಇಲ್ಲ ಅಣ್ಣ. ನಾನು ನನ್ನ ತಂದೆ ಜೊತೆ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿ ನಾನು ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ತುಂಬ ಉದ್ವಿಗ್ನನಾಗಿ ಮಾತನಾಡ್ತಾನೆ ಅವನು. ಆಮೇಲೆ ಅವನನ್ನು ತುಂಬ ಸಮಾಧಾನ ಮಾಡ್ತಾನೆ ರಾಮ ಬೇರೆ ಬೇರೆ ರೀತಿಯ ಮಾತುಗಳಿಂದ. ಆಗ ಅವನು ಹೇಳ್ತಾನೆ, ಹಾಗಾದರೆ ನೀನು ನಿನ್ನ ಜೊತೆ ಕರ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ನಾನಿಲ್ಲಿ ನನ್ನ ತಂದೆಗೆ ಖಂಡಿತವಾಗಿ ತೊಂದರೆ ಕೊಡ್ತಾನೆ ಇರಬೇಕಾಗುತ್ತೆ ಅಂತ ಹೇಳ್ತಾನೆ. ಅದು ರಾಮನಿಗೆ ಸರಿ ಅನಿಸುತ್ತೆ. ಸರಿ, ನಿನ್ನನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಆದರೆ ಅದಕ್ಕಿಂತ ಮೊದಲು ನಿನ್ನ ತಾಯಿಯ ಒಪ್ಪಿಗೆಯನ್ನು ನೀನು ಇದಕ್ಕೆ ಪಡಿಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಲಕ್ಷ್ಮಣ ಬೇಕಾದರೆ ಸುಮಿತ್ರೆ ಹೇಳ್ತಾಳೆ, ನಾನೇ ನಿನ್ನನ್ನು ಕರೆ ಕಳಿಸಬೇಕು ಅಂತ ಇದ್ದೆ, ನೀನೇ ಬಂದಿರೋದು ಬಹಳ ಒಳ್ಳೆಯದಾಯಿತು ಲಕ್ಷ್ಮಣ. ನೀನು ಖಂಡಿತವಾಗಲೂ ಶ್ರೀರಾಮನ ಚಂದ್ರನ ಜೊತೆ ಹೋಗಲೇಬೇಕಾಗಿರುವಂಥದ್ದು. ನೀನು ಕಾಡಿನಲ್ಲಿ ಯಾವ ರೀತಿ ಸೀತಾರಾಮರನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾಳೆ. ಇಂಥ ತಾಯಿ ಇರಲಿಕ್ಕೆ ಸಾಧ್ಯನಾ? ಏನೋ ಅವನಿಗೆ ಬಂದಿದೆ, ನಮಗೇನು ತೊಂದರೆ ಇಲ್ಲಲ್ಲ, ನಿನಗೇನು ತೊಂದರೆ ಇಲ್ಲಲ್ಲ ಅನ್ನುವಂಥದ್ದೇ ಈಗಿನ ಕುಟುಂಬಗಳ ಒಂದು ಪದ್ಧತಿ. ಅದರಲ್ಲಿ ಅಣ್ಣನಿಗೆ ಶಿಕ್ಷೆ ಅಂತಾಗುವಾಗ ತಮ್ಮ ಅದನ್ನು ಅನುಭವಿಸಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಆದರೆ ಇಲ್ಲಿ ಸುಮಿತ್ರ ಹೇಳ್ತಾಳೆ, ನೀನು ಈ ವನವಾಸದ ಉದ್ದಕ್ಕೂ ನಿನ್ನ ರಾಮನಲ್ಲಿ ನೀನು ದಶರಥನನ್ನು ಕಾಣಬೇಕು, ಹಾಗೆ ಸೀತೆಯಲ್ಲಿ ನನ್ನನ್ನು ಕಾಣಬೇಕು. ನೀನು ಹಗಲು ರಾತ್ರಿ ಎನ್ನದೇ ಶ್ರೀರಾಮನ ಸೇವೆಯನ್ನು ನೀನು ಮಾಡಬೇಕು. ಅವನ ಸಂಪೂರ್ಣ ಜವಾಬ್ದಾರಿಯನ್ನು ನೀನು ತೆಗೆದುಕೊಳ್ಬೇಕು. ನಿನ್ನ ಜೀವನದ ಪರಮ ಉದ್ದೇಶನೇ ರಾಮನನ್ನು ನೋಡ್ಕೊಳ್ಳೋದು, ರಾಮನನ್ನು ರಕ್ಷಿಸೋದು ಅನ್ನೋ ರೀತಿಯಲ್ಲಿ ಸುಮಿತ್ರೆ ಹೇಳ್ತಾಳೆ. ಈ ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ನಮ್ಮ ಜೀವನಕ್ಕೆ ಇದಕ್ಕಾಗಿಯೇ ಆದರ್ಶ ಎನಿಸಿಕೊಳ್ಳುತ್ತೆ. ಹೀಗೆ ರಾಮ ಸುಮಿತ್ರೆಯ ಆಶೀರ್ವಾದವನ್ನು ಪಡೆದು ಬರ್ತಾನೆ. ಹೀಗೆ ರಾಮ ಈಗ ಸೀತೆಯ ಬಳಿಗೆ ಹೋಗಬೇಕಾಗಿದೆ. ಸೀತೆಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ. ನಾಳೆ ರಾಮ ಪಟ್ಟಾಭಿಷಿಕ್ತನಾಗ್ತಾನೆ ಅಂತ ತುಂಬ ಉತ್ಸಾಹದಲ್ಲಿ ಅವಳು ಕೂಡ ಇರ್ತಾಳೆ. ಹಾಗೆ ಅವನು ಸೀತೆಯ ಬಳಿ ಬರ್ತಾನೆ. ಸೀತೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ರಾಮ ಯಾವ ಕಾರಣಕ್ಕೂ ಒಪ್ಪೋದೇ ಇಲ್ಲ. ಯಾಕಂದರೆ ಅವಳು ತುಂಬ ರಾಜಕುಮಾರಿಯಾಗಿ ತುಂಬ ಆರಾಮದಾಯಕ ಸಂಪತ್ತಿನ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು ಅವಳನ್ನ ಹೇಗೆ ಕಾಡಿನ ಕಲ್ಲು ಮುಳ್ಳು ಇಂಥ ಕ್ರೂರ ಪ್ರಾಣಿಗಳಿರುವಲ್ಲಿ ಹೇಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ? ಆದರೆ ಸೀತೆ ಒಪ್ಪೋದೇ ಇಲ್ಲ. ಖಂಡಿತವಾಗಲೂ ನಾನು ಬರಲೇಬೇಕು ಅನ್ನುವ ರೀತಿಯಲ್ಲಿ ಸೀತೆ ಹೇಳ್ತಾಳೆ. ಆದರೂ ರಾಮ ಒಪ್ಪದಿದ್ದಾಗ ಸೀತೆ ಹೇಳ್ತಾಳೆ, ಇದರಿಂದ ನನ್ನ ತಂದೆಗೆ ಎಷ್ಟು ಅವಮಾನ ಆಗ್ಬೋದು. ನಾನು ನನ್ನ ಮಗಳನ್ನು ಎಂಥ ಒಂದು ಶಕ್ತಿಯೇ ಇಲ್ಲದಂಥ, ಒಂದು ಶೌರ್ಯವೇ ಇಲ್ಲದಂಥ ವ್ಯಕ್ತಿಗೆ ನಾನು ಮದುವೆ ಮಾಡಿ ಕೊಟ್ಟಿದ್ದೀನಿ ಅಂತ ನನ್ನ ತಂದೆಗೆ ಅನಿಸ್ಬೋದು. ಈ ರೀತಿ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ಅಂತೆಲ್ಲ ತುಂಬ ಅವಮಾನಕರ ಮಾತುಗಳನ್ನೆಲ್ಲ ಅವಳು ರಾಮನಿಗೆ ಹೇಳ್ತಾ ಕೊನೆಗೆ ರಾಮ ವಿಧಿ ಇಲ್ಲದೆ ಸೀತೆಯ ಮಾತುಗಳಿಗೆ ಒಪ್ಪುತ್ತಾನೆ. ಹಾಗೆ ಸೀತಾರಾಮ ಲಕ್ಷ್ಮಣ ಸಮೇತ ನಾರು ಮಡಿಗಳನ್ನು ಧರಿಸಿ ಎಲ್ಲ ಚಿನ್ನದ ಆಭರಣಗಳನ್ನು ಕೂಡ ಸೀತೆ ತೆಗೆದಿಟ್ಟು
ಕೆಲವು ಒಂದು ಉಂಗುರ, ಹೀಗೆ ಒಂದೆರಡು ಆಭರಣಗಳನ್ನು ಮಾತ್ರ ಅವಳು ಇಟ್ಕೊಂಡಿರ್ತಾಳೆ. ವನವಾಸಕ್ಕೆ ಹೋಗಲು ಅವರು ತಯಾರಾಗಿ ನಿಂತಿರ್ತಾರೆ. ದಶರಥ ಸಾರಥಿಯಾದ ಸುಮಂತನನ್ನು ಕರೆಸಿ ಅವ್ರನ್ನ ವನವಾಸಕ್ಕೆ ತೆರಳಲು ಅರಣ್ಯದ ಬಳಿ ಬಿಟ್ಟು ಬರಲು ಕೈಕೇಯಿ ಸೂಚಿಸ್ತಾಳೆ. ಹಾಗೆ ರಾಮನ ರಥ ಅಯೋಧ್ಯೆಯ ರಾಜಬೀದಿಯಲ್ಲಿ ಸೀತಾರಾಮ ಲಕ್ಷ್ಮಣರ ಸಮೇತವಾಗಿ ಹೋಗ್ತಾ ಇರ್ತದೆ. ಇಡೀ ಅಯೋಧ್ಯವಾಸಿಗಳು ರಥವನ್ನು ಹಿಂಬಾಲಿಸ್ತಾ ಇರ್ತಾರೆ. ಮುಂದಿನ ಭಾಗದಲ್ಲಿ